ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಜನ್ಮದಲ್ಲದು ನಮ್ದಾಗಲ್ಲ. ನಮ್ಮಿಂದಾಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕೆ ನಾನು ನೀನಲ್ಲ, ನಾನು ಮಂತ್ರ. ನನಗೇನ್ ಬೇಕೋ ಅದನ್ನ ಹೇಗಾದ್ರೂ ಪಡ್ಕೋತೀನಿ. ಹಾ, ಅದ್ ನನ್ಗೆ ಚೆನ್ನಾಗೇ ಗೊತ್ತು. ನೀನ್ ಪಡ್ಕೊಳ್ಳೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ಯಾ. ಆದ್ರೆ ಒಂದ್ ಮಾತ್ ನೆನ್ಪಲ್ಲಿಟ್ಕೋ, ಅದು ನಿನಗೆ ಸಿಗೋದಿಲ್ಲ. ನಿನಗೆ ಅರ್ಥ ಮಾಡಿಸೋದಕ್ಕೆ ನಾನ್ ಬಂದಿರೋದು. ನಿನಗೆ ಶೂರ್ಪನಖಿ ಗೊತ್ತಾ? ಅವಳು ರಾಮನ್ ಮೇಲೆ ಆಸೆ ಪಟ್ಟು ತನ್ನ ವೇಷನ ಮರೆಸ್ಕೊಂಡು ಸುಂದರಿ ತರ ಬಂದ್ಲು. ಲಕ್ಷ್ಮಣ ಏನ್ ಮಾಡ್ದ? ಅವಳು ಕಿವಿ ಮೂಗನ್ನ ಕುಯ್ದು ಕಳಿಸ್ದ. ಲಕ್ಷ್ಮಣ ಕತ್ತರಿಸಿದ್ದು ಕಿವಿ ಮೂಗನ್ನಲ್ಲ, ರಾಮ ಬೇಕು ಅಂತ ಆಸೆ ಪಟ್ಲಲ್ಲ, ಆ ಆಸೆನ. ಹೇ, ನಿನ್ನೀಗಾಗ್ಲೇ ಇಲ್ಲ ಅನ್ಸಿದೀನಿ. ನೀನ್ ಬಂದು ನನಗೆ ಬುದ್ಧಿ ಹೇಳ್ತೀಯಾ? ಯಾರೇ ನೀನು? ನೀನ್ ಯಾರು? ನನ್ನನ್ನೇ ಇಲ್ಲ ಅನ್ಸೋದಕ್ಕೆ ನೀನ್ ಯಾರು? ಹೊರಗಡೆಯಿಂದ ನೋಡೋದಕ್ಕೆ ಒಳ್ಳೆ ಮೇಣದ ಗೊಂಬೆ ತರ ಕಾಣಿಸ್ತಿದ್ಯಾ. ಆದ್ರೆ ನೀನು ಮೇಣದ ಗೊಂಬೆನೂ ಹೌದು, ಗಾಜಿನ ಗೊಂಬೆನೂ ಹೌದು. ಹೊರಗಡೆ ಮಾತ್ರ ಈ ತರ, ಒಳಗಡೆ ಟೊಳ್ಳು, ಬರೀ ಟೊಳ್ಳು. ಒಡೆದು ಚೂರ್ ಚೂರಾಗೋಗ್ತೀಯ. ಈಗ್ಲೇ ನೋಡು, ನಿನ್ ಮುಖ ಸ್ವಲ್ಪ ಗಾಯದಿಂದ ಕೆಂಪಗಾಗೋಗಿದೆ. ಆ ಮುಖನ ಹೊರಗಡೆ ತೋರ್ಸೋದಕ್ಕೂ ಆಗ್ದೆ, ನೋವನ್ನು ಅನುಭವಿಸಕ್ಕಾಗ್ದೆ ಒದ್ದಾಡ್ತಿದ್ಯಾ, ಕೊರಗ್ತಿದ್ಯಾ. ಶಾಂತಿ, ಜಾಸ್ತಿ ಆಯ್ತು. ನಾನು ಅದನ್ನೇ ಹೇಳ್ತಿರೋದು, ನಿಂದು ತುಂಬಾ ಜಾಸ್ತಿ ಆಯ್ತು ಅಂತ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ, ಅದನ್ನ ಮೀರ್ಬೇಡ. ಸುಶಾಂತು ನನ್ನ ಪ್ರಾಣ. ನಾನಿದ್ದಿದ್ದ ಜಾಗದಲ್ಲಿ ನೀನ್ ಅವ್ರ ಜೊತೆ